ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಂತಹ ಸಾಸ್ ಹಾಕ್ತೇನೆ ಮಾಡ್ತಿರೋದು. ಆಮೇಲೆ ಸ್ವಲ್ಪ ಮೆಹಂದಿ ಸೊಪ್ಪು ಕೂಡ ತಂದಿದ್ದೆ, ಅದನ್ನು ಕೂಡ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು. ಮೊದಲಿಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ. ಇವತ್ತು ಕೂಡ ಸಂಜೆಯಿಂದನೇ ನಾನು ವ್ಲಾಗ್ನ ಮಾಡ್ತಾ ಇರೋದು. ಎಗ್ ರೈಸ್ ತಿನ್ನಬೇಕು ಅನಿಸ್ತಿತ್ತು, ತುಂಬ ದಿನವೇ ಆಗಿತ್ತು. ಅಂದ್ಕೊಳ್ತಿದ್ದೆ ಎಗ್ ರೈಸ್ ಮಾಡಬೇಕು ಅಂತ, ಆದರೆ ಮಾಡಿರಲಿಲ್ಲ. ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವು ಸಲ ನಾನು ಸಾಸ್ ಎಲ್ಲ ಹಾಕಿಬಿಟ್ಟು ಮಾಡ್ತೀನಿ, ಆದರೆ ಇವತ್ತು ಸಿಂಪಲ್ಲಾಗೇ ಮಾಡ್ತಾ ಇರೋದು ನಾನು. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ. ಹಾಗೆಯೇ ಎಗ್ ರೈಸ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ನಾನು ಎಗ್ ರೈಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಗ್ ಕೂಡ ತಂದು ಇಟ್ಕೊಂಡಿದ್ದೆ. ನಾನು ಬರೀ 5 ಎಗ್ ಮಾತ್ರ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಮತ್ತು ನನ್ನ ಅಕ್ಕನಿಗೆ ಮಾಡ್ತಾ ಇರೋದು ಅಷ್ಟೇ. 5 ಸಾಕಾಗುತ್ತೆ ಇಬ್ಬರಿಗೆ ಅಲ್ವಾ ಅಂದ್ಬಿಟ್ಟು ನಾನು ಬರೀ 5 ಮಾತ್ರ ಹಾಕ್ತಾಯಿದ್ದೀನಿ ಎಗ್ನ. ಆಮೇಲೆ ನಾನು ಆನಿಯನ್ ಎಲ್ಲ ಬೇಕಲ್ವ, ಹಾಗಾಗಿ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲಿಗೆ. ಇನ್ನು ಅದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ ಪೌಡರ್ ಬೇಕಾಗಿತ್ತು, ಆದರೆ ನಮ್ಮ ಮನೇಲಿ ಇನ್ನೂ ಪೌಡರ್ ಮಾಡಿಲ್ಲ. ಈಗ ಸ್ವಲ್ಪ ಕೆಲಸ ಇರೋದ್ರಿಂದ ಅದನ್ನಿನ್ನೂ ಮಾಡಿಲ್ಲ, ಮಾಡಬೇಕು. ಖಾಲಿಯಾಗಿದೆ. ಹಾಗಾಗಿ ನಾನು ಪೌಡರ್ ಬೇಕಲ್ವ ಇದಕ್ಕೆ, ಹಾಗಾಗಿ ನಾನು ಮೆಣಸು ಮತ್ತು ಜೀರಿಗೆನ ನಾನು ಸ್ವಲ್ಪ ಅದನ್ನು ರೋಸ್ಟ್ ಮಾಡಿಕೊಂಡು ಆಮೇಲೆ ಪೌಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಜಾಸ್ತಿ ಏನು ಮಾಡ್ಕೊಳ್ತಿರ್ಲಿಲ್ಲ ಅಲ್ವ, ಸ್ವಲ್ಪನೇ ಅಲ್ವಾ, ಹಾಗಾಗಿ ಕುಟಣಿಗೆಲ್ಲ ಅದನ್ನು ಕುಟ್ಕೊಳ್ಳೋಣ ಅಂದ್ಬಿಟ್ಟು ಫ್ರೈ ಮಾಡಿಕೊಂಡು ಅದರಲ್ಲೇ ಪೌಡರ್ ಮಾಡಿಕೊಂಡೆ. ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಜಾರಿಗೆ ಹಾಕಿದ್ರೆ ಅದು ಪೌಡರ್ ಕೂಡ ಆಗೋದಿಲ್ಲ, ಹಾಗಾಗಿ ಈ ಥರ ಮಾಡಿಕೊಂಡೆ. ಜಾಸ್ತಿ ಇದ್ದಿದ್ದರೆ ಅದರಲ್ಲೇ ಹಾಕ್ಕೊಳ್ತಿದ್ದೆ. ಇನ್ನು ಎಗ್ ರೈಸ್ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ನಾನು ಆನಿಯನ್ ಹಾಗೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. 1 ಆನಿಯನ್ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ 2 ಚಿಲ್ಲಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನಲ್ವಲ್ಲ, ಹಾಗಾಗಿ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ಹಾಕಿದ್ದೀನಿ ಅದಕ್ಕೆ. ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಾರ್ಮಲಾಗಿ ನಾವು ಎಗ್ ಬುರ್ಜಿ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಥರ ಮಾಡಿಕೊಂಡು ನಾನು ರೈಸ್ ಆ್ಯಡ್ ಮಾಡ್ತಿರೋದಷ್ಟೇ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಏನೂ ಹಾಕಬೇಕು ಅಂತ ಇಲ್ಲ, ಸಾಸ್ ಕೂಡ ಬೇಡ. ಈ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗೇ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೂ ಕೂಡ ನೋಡಿ ಹಾಕ್ಕೋಬೋದು. ಇವಾಗ ನಾನು ಸ್ವಲ್ಪ ಅಷ್ಟೇ ಹಾಕ್ಕೊಂಡಿರೋದು. ಆಮೇಲೆ ನಾನು ಅದಕ್ಕೆ ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. 5 ಮೊಟ್ಟೆ ತೊಗೊಂಡಿದ್ದೆ, 5ಅನ್ನು ಒಡೆದು ಹಾಕ್ಕೊಂಡಿದ್ದೀನಿ. ಕೆಲವರು ಎಗ್ ರೈಸ್ ಹೇಗೆ ಮಾಡ್ತಾರೆ ಅಂದರೆ ಬೇಯಿಸ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸಾಗಿ ಹಾಕ್ತಾರೆ, ಇಲ್ಲಾಂದರೆ ಮೊಟ್ಟೆನ ತುರಿದ್ಬಿಟ್ಟು ಹಾಕ್ತಾರೆ. ಈ ಥರನೂ ಎಗ್ ರೈಸ್ ಕೆಲವ್ರು ಮಾಡ್ತಾರೆ, ಬಟ್ ನಾರ್ಮಲಾಗಿ ಜಾಸ್ತಿ ಇದೇ ಥರ ಎಲ್ಲರೂ ಮಾಡೋದು. ಮೊಟ್ಟೆನೆಲ್ಲ ಕ್ಲೀನಾಗಿ ಒಡೆದು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡಿದ್ದೀನಿ ನಾನು. ಕೆಲವರು ಆನಿಯನ್ ಎಲ್ಲ ಹಾಕಿ ಆದಮೇಲೆ ಮೊಟ್ಟೆ ಹಾಕೋಕ್ಕಿಂತ ಮುಂಚೆನೇ ಎಲ್ಲ ಮಸಾಲನೂ ಹಾಕ್ಕೊಳ್ತಾರೆ, ಕೆಲವ್ರು ಮಾತ್ರ ಹಾಗೆ ಮಾಡ್ತಾರೆ. ನಾನು ಈ ಥರ ಮೊಟ್ಟೆ ಒಡೆದು ಆದಮೇಲೆ ಸ್ವಲ್ಪ ಅದು ಬೆಂದಾಗಿದೆ ಅಂದಾಗ ಮಾತ್ರ ಮಸಾಲೆ ಹಾಕ್ಕೊಳ್ತೀನಿ. ಇನ್ನೂ ಸ್ವಲ್ಪ ಬೆಂದಿತ್ತು ಅದು. ಇವಾಗ ನಾನು ಅದಕ್ಕೆ ಮಸಾಲ ಹಾಕಿದ್ದೀನಿ. ಮೊದಲಿಗೆ ಸ್ವಲ್ಪ ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಗರಂ ಮಸಾಲ ಸ್ವಲ್ಪ, ಹಾಗೆಯೇ ನಾನು ಮೆಣಸು ಹಾಗೆ ಜೀರಿಗೆನ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಎಲ್ಲ ಮಸಾಲನೂ ಹಾಕಿಬಿಟ್ಟು ಆಮೇಲೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಬೇಕು, ಇಲ್ಲ ಅಂದರೆ ಇಲ್ಲ. ಇಷ್ಟನ್ನು ಹಾಕಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇಷ್ಟನ್ನು ಹಾಕಿಬಿಟ್ಟು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ದೀನಿ ನಾನು. ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿದ್ದೀನಿ, ಸ್ವಲ್ಪ ಉಪ್ಪು ಬೇಕಿತ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಯಾವಾಗಾದರೂ ನನಗೆ ಎಗ್ ರೈಸ್ ತಿನ್ನಬೇಕು ಅನಿಸಿದಾಗ ನಾನು ಯೂಶ್ವಲಾಗಿ ಇದೇ ಥರ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಾಗಾಗಿ ನಾನು ಇದೇ ಥರ ಮಾಡ್ಕೊಬಿಡ್ತೀನಿ. ನಮ್ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ, ನಾನು ಮತ್ತು ಅಕ್ಕ ಆದರೆ ತಿಂತೀವಿ ಈ ಥರದ್ದೆಲ್ಲ, ಹಾಗಾಗಿ ಇಬ್ಬರಿಗೆ ಮಾಡ್ತಿರೋದು ನಾನು. ಮಧ್ಯಾಹ್ನ ಸಾಂಬಾರಿತ್ತು, ಅವರಿಗೆಲ್ಲ ಅದೇ ಆಗುತ್ತೆ, ಅಮ್ಮ ಅಪ್ಪನಿಗೆಲ್ಲ ಅಂದ್ಬಿಟ್ಟು ನಾವು ಇದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಅಷ್ಟು ಮಾಡಿ ಆದಮೇಲೆ ನಾನು ಅದಕ್ಕೆ ಅಮ್ಮ ಅನ್ನ ಮಾಡಿಕೊಟ್ಟಿದ್ರು. ಆಮೇಲೆ ಅನ್ನನ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿನೇ ಆಗೋಗುತ್ತೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ಥರ ಸಿಂಪಲ್ಲಾಗಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇನ್ನು ಎಗ್ ರೈಸ್ ಮಾಡಿ ಆದಮೇಲೆ ಊಟ ಕೂಡ ಬೇಗ ಮಾಡ್ಕೊಂಡ್ವಿ. ಯಾಕಂದರೆ ಅದು ಬಿಸಿ ಇದ್ದಾಗಲೇ ಚೆಂದ, ಅದು ತಣ್ಣಗಾದ್ಮೇಲೆ ತಿನ್ನೋಕ್ಕೊಂಥರ ಆಗುತ್ತೆ. ಹಾಗಾಗಿ ಬಿಸಿ ಇದ್ದಾಗಲೇ ಅದನ್ನು ತಿನ್ಕೋಬೇಕು. ಹಾಗಾಗಿ ನಾನು ಬೇಗನೆ ಊಟ ಕೂಡ ಮಾಡಿಕೊಂಡೆ. ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿದಾಗ ಊಟ ಬೇಗ ಮಾಡ್ಕೊಬಿಡ್ತೀನಿ ನಾನು, ಮನಸ್ಸೇ ತಡೆಯೋದಿಲ್ಲ ಅದನ್ನು ತಿನ್ನೋವರೆಗೂ. ಇನ್ನು ಎಗ್ ರೈಸ್ ಎಲ್ಲ ತಿಂದಾದಮೇಲೆ ಕಾಫಿ ಕೂಡ ಮಾಡಬೇಕಿತ್ತು. ಕಾಫಿ ಹಣ್ಣೆಲ್ಲ ಕೊಯ್ದಿದ್ರಲ್ಲ ಅದನ್ನೆಲ್ಲ ಹರಡ್ತಿದ್ರು. ಹಾಗಾಗಿ ನಾನು ಕಾಫಿ ಮಾಡ್ತಾಯಿದ್ದೀನಿ ಇವತ್ತು. ಅಪ್ಪ ಒಬ್ಬರೇ ಕುಡಿಯೋದ್ರಿಂದ ಕಾಫಿ 1 ಗ್ಲಾಸ್ ಮಾಡಿದ್ದೀನಿ ಅಷ್ಟೇ. ಅವರಿಗೂ ಕೂಡ ಕಾಫಿ ಎಲ್ಲ ಮಾಡಿ ಕಾಫಿ ಕೂಡ ಕೊಟ್ಟೆ. ಬಿಸ್ಕೆಟ್ ಕೂಡ ತಂದಿದ್ರು ಮನೇಲಿ. ನಮ್ಮ ಮನೇಲಿ ಬಿಸ್ಕೆಟ್ ಇದ್ದೇ ಇರುತ್ತೆ, ಕಾಫಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದೇ ಬಿಸ್ಕೆಟ್ ತರೋದು ಆಲ್ಮೋಸ್ಟ್. ಕಾಫಿ ಕೂಡ ಮಾಡಿ ಕಾಫಿ ಕೂಡ ಕೊಟ್ಟೆ. ನನಗೆ ಮೊದಲಿಗೆ ಅಂಗಡಿಯಿಂದ ತಿಂಡಿ ತೊಗೊಬಂದು ಇಟ್ಕೊಳ್ತಿದ್ದೆ. ಆವಾಗ ಅದನ್ನೆಲ್ಲ ತಿಂತಿದ್ದೆ. ಅವಾಗೇನು ಅನಿಸ್ತಿರ್ಲಿಲ್ಲ ಅಷ್ಟೊಂದು. ಆದರೆ ಇವಾಗ ತಿಂಡಿ ಎಲ್ಲ ತಿನ್ನೋದಿಲ್ಲ. ಅಂದರೆ ಅಂಗಡಿ ತಿಂಡಿ ಮನೆಗೆ ಅಷ್ಟು ತರೋದಿಲ್ಲ, ಅಪರೂಪಕ್ಕೆ ಮಾತ್ರ. ಹಾಗಾಗಿಬಿಟ್ಟು ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮನೇಲೇ ಮಾಡ್ತಿದ್ದೀನಿ ಇವಾಗ. ಮನೇಲೇ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ. ಇವಾಗ ಜಾಸ್ತಿ ನಾನು ಏನಾದರೂ ತಿನ್ನಬೇಕಂತ ಅನಿಸಿದರೆ ಮನೇಲೇ ಟ್ರೈ ಮಾಡ್ತಿರ್ತೀನಿ. ಕೆಲವು ಸಲ ತಿಂಡಿ ಕೂಡ ತರ್ತೀನಿ. ಅದೇ ತಿಂಡಿ ತಂದರೆ ಹೆಂಗಂದರೆ ಅದು ಖಾಲಿ ಆಗೋವರೆಗೂ ಸಮಾಧಾನ ಇರಲ್ಲ. ತಿಂಡಿ ಏನಾದರೂ ತಂದರೆ ಒಂದೇ ದಿನಕ್ಕೆ ಪೂರ್ತಿಯಾಗಿ ಖಾಲಿ ಮಾಡಿಬಿಡ್ತೀನಿ. ಹಾಗಾಗಿ ಇವಾಗ ಅಷ್ಟು ತರೋದು ಇಲ್ಲ. ಜಾಸ್ತಿ ತಿಂದರೆ ಒಳ್ಳೆಯದು ಅಲ್ಲ ಅಂದ್ಬಿಟ್ಟು ತರೋದಿಲ್ಲ. ಕಾಫಿ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಮೆಹಂದಿ ಸೊಪ್ಪು ಕೂಡ ತಂದಿದ್ದೆ. ನಿನ್ನೆ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ, ಅಲ್ಲಿ ಈ ಸೊಪ್ಪು ಕಾಣಿಸ್ತು. ಹಾಗಾಗಿ ನಾನು ತೊಗೊಬಂದಿದ್ದು. ನಾನು ಚಿಕ್ಕವಳಿದ್ದಾಗ ಸ್ಕೂಲಿಗೆ ಹೋಗಬೇಕಾದ್ರೆ ದೊಡ್ಡಮ್ಮನ ಮನೆ ಹತ್ರ ಹೋಗಿಬಿಟ್ಟು ಈ ಥರ ಸೊಪ್ಪೆಲ್ಲ ತೊಗೊಬರ್ತಿದ್ದೆ. ಅಂದರೆ ಆವಾಗ ಸಖತ್ ಇಷ್ಟ ಈ ಥರ ಮೆಹಂದಿ ಎಲ್ಲ ಹಾಕ್ಕೋಬೇಕು ಅಂತ ಹೇಳಿದ್ರೆ. ಹಾಗಾಗಿ ನಾನು ಇವತ್ತು ಕೂಡ ತೊಗೊಬಂದೆ, ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ. ನಾವು ಸ್ಕೂಲಿಗೆ ಹೋಗಬೇಕಾದ್ರೂ ಭಯದಿಂದ ಹಚ್ಕೋಬೇಕಿತ್ತು. ಸ್ಕೂಲಲ್ಲಿ ಬೈತಿರ್ತಿದ್ರು ಫಸ್ಟಿಗೆಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ರೀಸನ್ ಹೇಳ್ತಿದ್ವಿ, ಇಲ್ಲಾಂದರೆ ಏನು ರೀಸನ್ ಇಲ್ಲ ಅಂದಾಗ ಸುಮ್ಮನೆ ಈ ಥರ ಎಲ್ಲ ಹಚ್ಕೊಂಡೋದ್ರೆ ಬೈತಿದ್ರು. ನಿಮಗೂ ಕೂಡ ಈ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ನಾನು ಮಿಕ್ಸಿ ಜಾರಿಗೆ ದೊಡ್ಡ ಜಾರ್ ತೊಗೊಂಡಿದ್ದೆ. ಅದಕ್ಕೇ ಸೊಪ್ಪನ್ನೆಲ್ಲ ಬಿಡಿಸಿ ಹಾಕಿದೆ. ಅದು ಚಿಕ್ಕ ಜಾರ್ ತೊಗೋಬೇಕಿತ್ತು ನಾನು. ದೊಡ್ಡ ಜಾರಿಗೆ ಹಾಕಿದ್ನಲ್ಲ, ಸೊಪ್ಪು ಕೂಡ ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇದ್ದಿದ್ದು. ಹಾಗಾಗಿ ಅದು ಮಿಕ್ಸಿ ಮಾಡಿಲ್ಲ ಜಾಸ್ತಿ ಸರಿಯಾಗಿ. ಅಂದರೆ ಸೊಪ್ಪು ಥರನೇ ಇತ್ತು, ಅದು ರುಬ್ಬಿಲ್ಲ. ಆಮೇಲೆ ಸ್ವಲ್ಪ ಮಾತ್ರ ಅದು ಪೇಸ್ಟ್ ಥರ ಆಗಿದ್ದಷ್ಟೇ. ಇನ್ನೇನು ಮಾಡೋದು ಅಂತ ನಾನು ಹಾಗೆ ಹಚ್ಕೊಂಡೆ. ಅದು ಕಲರ್ ಬರೋದಿಲ್ಲ ಅಂತ ಅಂದ್ಕೊಂಡೆ. ಅದಕ್ಕೆ ಏನೂ ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಸೊಪ್ಪು ಏನು ತಂದಿದ್ನೋ ಅದನ್ನು ಮಾತ್ರ ಮಿಕ್ಸಿಗೆ ಹಾಕಿ ನಾನು ರುಬ್ಕೊಂಡಿರೋದಷ್ಟೇ. ಅದನ್ನು ಹಾಗೆ ಹಚ್ಕೊಂಡಿದ್ದೀನಿ, ಏನೂ ಕೂಡ ಹಾಕಿಲ್ಲ. ಹಚ್ಕೊಂಡಾದ್ಮೇಲೆ ಒಂದು 10 ಮಿನಿಟ್ಸ್ ಅಷ್ಟೇ ಅಥವಾ 15 ಇಷ್ಟ ಆಗಿರ್ಬೋದು ಅಷ್ಟೇ. 15 ಮಿನಿಟ್ಸ್ ಬಿಟ್ಟಿರ್ಬೋದು ನಾನು. ಆಮೇಲೆ ವಾಶ್ ಮಾಡಿಬಿಟ್ಟೆ. ನನಗೆ ಹೆಂಗಪ್ಪ ಅಂದರೆ ಮೆಹಂದಿ ಹಾಕಿದ್ಮೇಲೆ ತುಂಬ ಹೊತ್ತು ಹಾಗೆ ಇಟ್ಕೊಳ್ಳೋದಕ್ಕಾಗಲ್ಲ. ಕಲರ್ ಬಂದಿದೆಯೋ ಇಲ್ವೋ, ಹೇಗಾಗಿದೆಯೋ, ವಾಶ್ ಮಾಡಿಬಿಡೋಣ ಈ ಥರ ಎಲ್ಲ ಅನಿಸ್ತಿರುತ್ತೆ. ಹಾಗಾಗಿ ಬೇಗನೆ ನಾನು ವಾಶ್ ಮಾಡಿದೆ. ಕಲರ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಚೆನ್ನಾಗೇ ಕಲರ್ ಕೂಡ ಬಂದಿತ್ತು. ಅದು ಚೆನ್ನಾಗಿ ರುಬ್ಬಿರಲಿಲ್ಲ ಅಲ್ವಾ, ಸೊಪ್ಪು ಥರನೇ ಇತ್ತು. ಅದಕ್ಕೆ ಅದು ಕ್ಲೀನಾಗಿ ಶೇಪ್ ಏನೂ ಬಂದಿಲ್ಲ. ನಾನು ಕೈಗೆ ಹಾಕಿದ್ದು ತಕ್ಕಮಟ್ಟಿಗೆ ಹಾಕಿದ್ದೆ, ಚೆನ್ನಾಗಿ ಆಗಿದೆ, ಕಲರ್ ಬಂದಿದೆ. ನಾವು ಚಿಕ್ಕವರಿದ್ದಾಗ ಹೆಂಗಪ್ಪ ಅಂದರೆ ಅದು ಡಿಸೈನ್ ಹೇಗೆ ಇರಲಿ, ನಮಗೆ ಡಾರ್ಕ್ ಕಲರ್ ಬೇಕಿತ್ತು. ಡಿಸೈನ್ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗಿಂತ ನಮ್ಮ ಕೈಯಲ್ಲಿ ಮೆಹಂದಿ ಕಲರ್ ಬಂದಿರಬೇಕಿತ್ತು. ಈ ಥರ ಅನಿಸ್ತಿತ್ತು ನಮಗೆ ಮೊದಲಿಗೆಲ್ಲ. ಹಾಗೆಯೇ ಯಾರಿಗೆಲ್ಲ ಮೆಹಂದಿ ಇಷ್ಟ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಮೆಹಂದಿ ಅಂದರೆ ಇಷ್ಟನೇ. ಆದರೆ ಕೆಲವ್ರು ಇರ್ತಾರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಮ್ಮ ಅಕ್ಕನಿಗೂ ಕೂಡ ಮೆಹಂದಿ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅವಳು ಕೂಡ ಹಚ್ಕೊಳ್ಳೋದಿಲ್ಲ. ಹಾಗಾಗಿ ಹೇಳಿದ್ದು ನಾನು. ಎಲ್ಲರಿಗೂ ಮೆಹಂದಿ ಇಷ್ಟ ಇದ್ದೇ ಇರುತ್ತೆ. ಒಂದು ಫಂಕ್ಷನ್ ಅಂತ ಕೂಡ ಮೆಹಂದಿ ಮೊದಲು ಹಾಕ್ಕೊಳ್ತೀವಿ ನಾವು, ಯಾವುದೇ ಫಂಕ್ಷನ್ ಇದ್ದರೂ ಕೂಡ. ನಾನು ಚಿಕ್ಕವಳಿದ್ದಾಗ ನನ್ನ ಬರ್ತಡೇಗೂ ಕೂಡ ನಾನು ಮೆಹಂದಿ ಹಾಕ್ಕೊಳ್ತಿದ್ದೆ. ಆವಾಗ ಮೆಹಂದಿ ಎಲ್ಲ ತುಂಬಾ ಇಷ್ಟ ಆಗ್ತಿತ್ತು. ಈಗಲೂ ಕೂಡ ಇಷ್ಟ ಆಗುತ್ತೆ. ಇವಾಗ ಹಚ್ಕೊಂಡ್ರೆ ಅದು ಸ್ವಲ್ಪ ದಿನಕ್ಕೆ ಅರ್ಧ ಹೋಗ್ಬಿಟ್ಟಿರುತ್ತಲ್ವ, ಹಾಗಾಗಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾವು ಮೆಹಂದಿ ಹಚ್ಕೊಂಡಾಗೂ ಕೂಡ ಅದನ್ನು ವಾಶ್ ಮಾಡಿ ಆದಮೇಲೆ ಒಂದು ಕಲರ್ ಇರುತ್ತೆ, ಅದ್ರ ನೆಕ್ಸ್ಟ್ ಡೇ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಕಲರ್. ನನಗೂ ಕೂಡ ಹಾಗೆ ಆಗಿತ್ತು ಇವತ್ತು.
ಕೈಗೆ ಮೆಹಂದಿ ಹಾಕ್ಕೊಂಡ್ರೆ ಏನೋ ಒಂಥರ ಖುಷಿಯಾಗುತ್ತೆ, ಏನೋ ಒಂಥರ ಫಂಕ್ಷನ್ ಫೀಲ್ ಆಗುತ್ತೆ. ನಾನು ಕೆಲವು ಸಲ ಈ ಸೊಪ್ಪನ್ನು ಕೂಡ ರುಬ್ಬಿಟ್ಟು ತಲೆಗೂ ಕೂಡ ಹಚ್ಕೊಳ್ತೀನಿ. ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಇರ್ತಿತ್ತು ಈ ಥರ ಸೊಪ್ಪೆಲ್ಲ. ಇವಾಗ ಎಲ್ಲೂ ಇರೋದಿಲ್ಲ. ದೊಡ್ಡಮ್ಮನ ಮನೆ ಹತ್ರ ಮಾತ್ರ ಇತ್ತು. ಅವ್ರು ಮೊದಲಿಂದನೂ ಹಾಕ್ಕೊಂಡಿದ್ರು, ಹಾಗೇ ಇದೆ, ಕಟ್ ಮಾಡಿಲ್ಲ. ಹಾಗಾಗಿ ಅದನ್ನು ನೋಡಿದ ಕೂಡಲೇ ನಾನು ತೊಗೊಬಂದುಬಿಟ್ಟೆ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಹಾಗೆ ನಿಮ್ಮ ಜೊತೆ ನಾನು ಒಂದು ರಂಗೋಲಿ ಡಿಸೈನ್ನ ಶೇರ್ ಮಾಡಿದ್ದೀನಿ. ರಂಗೋಲಿ ಡಿಸೈನ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಸ್ಟಿಗೆ ಮೆಹಂದಿ ಹೇಗೆ ಕಲರ್ ಬಂದಿದೆ ಅಂತ ವಿಡಿಯೋ ಹಾಕಿದ್ದೀನಿ ನೋಡಿ. ಇವತ್ತಿನ ವ್ಲಾಗ್ ಕೂಡ ಮುಗೀತು. ಇನ್ನು ನೆಕ್ಸ್ಟ್ ಬೇರೆ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.